ನೆನಪುಗಳೆಲ್ಲ ಯಾವ ರೀತಿ ಕಾಡುತ್ತೆ ಸರ್? ಖಂಡಿತ ಅದು ಏನಂತಂದರೆ ಅವತ್ತು ಹಿಂದಿನ ದಿವಸ ರಾತ್ರಿ 10-11 ಗಂಟೆಯಿಂದ ನಮಗೆ ಸ್ಟಾರ್ಟ್ ಆದರೆ ಮತ್ತೆ ಸೇಮ್ 17ನೇ ತಾರೀಕು ನೈಟು 1 ಗಂಟೆ 2 ಗಂಟೆ ಆ ಥರ ಅರ್ಲಿ ಮಾರ್ನಿಂಗು ಆಗಿಬಿಡ್ತಾಯಿತ್ತು. ಯಾಕಂತಂದರೆ ದೂರದ ಊರುಗಳಿಂದ ತುಂಬ ಜನ ಬಂದಿರ್ತಾಯಿದ್ರು. ಆಮೇಲೆ ಆ ನುಗ್ಲಲ್ಲಿ ಆ ಒಂದು ಬ್ಯುಸಿ ಮೂಮೆಂಟಲ್ಲಿ ಯಜಮಾನ್ರು ಯಾರಿಗಾದ್ರೂ ಸೆಕೆಂಡ್ ಮಾಡಿಲ್ಲ ಅಂತಂದರೆ, ಯಜಮಾನ್ರು ಯಾರಿಗಾದ್ರೂ ನೋಡಿಲ್ಲ ಅಂಥವರೆಲ್ಲ ಸೈಡ್ಗೆ ಹೋಗ್ಬಿಟ್ರು, ತಳ್ಳಿಬಿಟ್ರು, ನುಗ್ಗಿಬಿಟ್ರು. ಅಂಥವರೆಲ್ಲ ಉಳ್ಕೊಂಡು ಬೇರೆ ಬೇರೆ ಕಡೆ ಇರಲಿ ಲೇಟಾಗಿ ಎಲ್ಲ ಜನ ಖಾಲಿ ಆದಮೇಲೆ ಹೋಗೋಣ ಅನ್ನೋ ಥರ ಉಳ್ಕೊಂಡು ಆಮೇಲೆ ಲೇಟ್ ನೈಟಲ್ಲೂ ಬರ್ತಾ ಇರೋರು ಬಾಗಿಲ ಹತ್ರ, ಬಾಸ್ ಮನೆ ಹತ್ರ. ಅಂಥ ಟೈಮಲ್ಲೂ ಬಾಸ್ ಈ ಥರ ದೂರದಿಂದ ಬಂದಿರೋರು ಇವ್ರಿಗಿನ್ನೂ ಭೇಟಿ ಆಗಿಲ್ಲ ಅಂತ ಹೇಳಿ ಆಮೇಲೆ ತಿರುಗಿನೂ ಬಂದು ಅವ್ರಿಗೆಲ್ಲ ಭೇಟಿ ಮಾಡಿ ಮತ್ತೆ ಅವ್ರಿಗೇನೋ ಕುಡಿಯೋದಕ್ಕೆ ತಿನ್ನೋದಕ್ಕೆ ಕೊಟ್ಟು ಅವರು ಕಳಿಸ್ಕೊಡೋರು ಯಜಮಾನ್ರು. ಅವರು ಅದನ್ನು ಅರ್ಥ ಮಾಡ್ಕೊತಾ ಇದ್ರು. ಭಾಳ ಒಂದು ಪ್ರೀತಿ ಒಂದು ಯಜಮಾನ್ರ ಅಭಿಮಾನಿಗಳ ಮೇಲೆ ಅವರು ತೋರಿಸ್ತಾಯಿದ್ರು ಆ ಥರ. ಯಾಕಂತಂದರೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಅಪ್ಪಾಜಿ ಮನೆಯಲ್ಲಿ ಏನಂತಂದರೆ ಎಲ್ರಿಗೂ ಒಂದು ಒಳ್ಳೆ ರೀತಿಯಾಗಿ ನೋಡೋದು, ಅವರು ಒಂದು ಸೇಫ್ಟಿ ಆಗಲಿ ಮತ್ತು ಅವ್ರಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅವ್ರ ವ್ಯವಸ್ಥೆ ಹೆಂಗಿತ್ತು ಏನು ಅಂಥದ್ರ ಬಗ್ಗೆ ಫೀಲ್ ಮಾಡ್ತಾ ಇರೋರು ಆಗಿನ ಕಾಲದಿಂದ. ಅದೇ ಥರ ಯಜಮಾನ್ರು ಹಂಗೆ ನೋಡ್ಕೊತಾ ಇದ್ರು. ಅದೊಂದು ಖುಷಿ ಎಲ್ರಿಗೂ. ಅಷ್ಟು ವರ್ಷ ನೀವು ಅಪ್ಪು ಸರ್ ಅವ್ರ ಜೊತೆಲಿದ್ರಿ. ಸೊ ನಿಮಗೆ ಮರೆಯೋಕ್ಕಾಗದಿರೋಂಥ ಒಂದು ಸ್ಪೆಷಲ್ ಬರ್ತಡೇ ಅಪ್ಪು ಸರ್ ಅವ್ರದ್ದು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದರೆ? ಅದೇ ಮರೆಯೋಕ್ಕಾಗದಿರೋ ಅಂಥ ಬರ್ತಡೇ ಅಂತಂದರೆ ಅದೇ ಲಾಸ್ಟ್ ಆವಾಗ ಕೋವಿಡ್ ಟೈಮಲ್ಲಿ ಇಲ್ಲಿ ಇದ್ಕೊಂಡು ಬೆಂಗಳೂರಲ್ಲಿ ಇದ್ಕೊಂಡು ಯಜಮಾನ್ರು ಬರ್ತ್ಡೇ ಮಾಡ್ಕೊಳಕ್ಕಾಗಿಲ್ಲ. ಅದು ಬಿಟ್ಟರೆ ಆಮೇಲೆ ಪ್ರತಿಯೊಂದು ಬರ್ತ್ಡೇ ನಾನು 2013 ಮಾರ್ಚಿಂದ ಆ ಟೈಮಿಂದನೂ ನಾನು ಲಾಸ್ಟ್ 2021 ಬರ್ಡೇವರೆಗೂ ನಾನು ಯಜಮಾನ್ರ ಬರ್ತ್ಡೇಗಳು ನೋಡಿದ್ದೀನಿ. ಏನಂತಂದರೆ ಎಲ್ಲ ಬರ್ತ್ಡೇಗೂ ಹೆಂಗಾಗ್ತೈತೆ ಅಂತಂದರೆ ಒಂದು ವರ್ಷಕ್ಕಿಂತ ಒಂದು ವರ್ಷ ಏನಾದರೂ ಒಂದು ಹೊಸತನ, ಏನಾದರೂ ಒಂದು ಇರ್ತಾಯಿತ್ತು. ಟಗರು ತಂದು ಕೊಡೋರು, ಹೊಸಪೇಟೆಯಿಂದ ಟಗರು ತಂದು ಕೊಟ್ಟರು, ಈ ಥರ ಸೈಕಲ್ ತಂದು ಕೊಡೋರು ಬಾಸ್ಗೆ, ಮತ್ತು ಸ್ಕೇಟ್ ಬೋರ್ಡ್ ತಂದು ಕೊಟ್ಟರು, ಏನೆಲ್ಲ ತಂದು ಕೊಡೋರು. ಇದೆಲ್ಲ ಏನಂದರೆ ಒಂಥರ ಸ್ಪೆಷಲ್ಲು. ಅದು ಯಾರು ಹೇಳಿರಲ್ಲ ಅವ್ರಿಗೆ ಮನಸ್ಸಲ್ಲೇ ನಾವು ಯಜಮಾನ್ರಿಗೆ ನಾನು ಕೊಡಬೇಕು ಅನ್ನೋ ಥರ. ಅವ್ರಿಗೇನೋ ಗಿಫ್ಟ್ ಕೊಡೋಕ್ಕಾಗಲ್ಲ. ಆದ್ರೂ ಆಮೇಲೆ ನಮ್ಮ ರಾಜಾಜಿನಗರದ ಮುರಳಿ ಪ್ರೋಟೀನ್ ಬಾಕ್ಸ್ ತಂದುಬಿಟ್ಟಿದ್ರು ಒಂದು ಸರ್ತಿ ಬರ್ತ್ಡೇಗೆ. ಅದನ್ನು ಬಿಟ್ಟು ಬಾಸು ಒಂಥರ ನಗಾಡ್ಕೊಂಡು ಏನು ರೀ ಇದು ಪ್ರೋಟೀನೇ ತಂದು ಕೊಟ್ಬಿಟ್ಟಿದ್ರಿ ನನ್ನ ಬರ್ಡೇಗೆ ಅಂತ ಆ ಥರ ಮಾತಾಡಿದ್ರು. ಅದಾದಮೇಲೆ ಮೈಸೂರಿಂದ ಬಂಡಿಪಾಳ್ಯ ಮಾರ್ಕೆಟ್ ವೆಂಕಟೇಶ್ ಯಾವತ್ತೂ ಎಲ್ಲರೂ ಈ ಹೂವಿನ ಬುಕ್ಕೆಗಳು ಮತ್ತು ಹಣ್ಣಿನ ಬುಕ್ಕೆಗಳು ತಂದು ಕೊಟ್ಟರೆ ಅವರು ವೆಜಿಟೇಬಲ್ ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಹಂಗಾಗಿ ದೊಡ್ಡದಾಗಿ ಬುಟ್ಟಿ ವೆಜಿಟೇಬಲ್ನೇ ಬುಕ್ಕಿ ಮಾಡ್ಕೊಂಡು ತಗೊಂಬಂದು ಬಾಸ್ ಮನೆಗೆ ಕೊಟ್ಟಾಗ ಮೇಡಮ್ ಕರೆದ್ಬಿಟ್ಟು ತೋರಿಸಿದ್ರು ಬಾಸು. ನೋಡಿ ಈ ಥರ ಎಷ್ಟು ಒಂದು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ಅಂತಂದ್ಬಿಟ್ಟು. ಆ ಥರ ಒಂದು ಸನ್ನಿವೇಶಗಳು ತುಂಬಾ ಮರೆಯಲಾಗದಂಥ ಒಂದು ಸನ್ನಿವೇಶಗಳನ್ನ ತುಂಬಾ ನೋಡಿದ್ದೀನಿ. ಏನಂದರೆ ಅದೇ ನಮಗೊಂದು ಖುಷಿ. ನನಗೇನೇ ಎಷ್ಟೇ ಕಷ್ಟ ಆದ್ರೂ ಒಂದು ಅಭಿಮಾನಿಗಳ ಮಧ್ಯದಲ್ಲೇ ನನಗೆ ಇನ್ನೊಂದೇನು ಖುಷಿ ಆಗ್ತೈತೆ ಅಂತಂದ್ರೆ ಯಜಮಾನ್ರ ಮೇಲೆ ಇಟ್ಟಿರೋ ಪ್ರೀತಿ ನೋಡು, ಯಜಮಾನ್ರು ನೋಡೋಕೆ ಎಷ್ಟು ಜನ ಬರ್ತಾರೆ ನೋಡು. ಆ ಥರ ಒಂದು ಜೋಶ್ ನನ್ನಲ್ಲಿ ಆಗೋದು, ಒಂಥರ ಹುಮ್ಮಸ್ಸು, ಖುಷಿ. ಆ ನುಗ್ಲು ನಮಗೆ ಟಯರ್ಡ್ ಆಗಿರೋದು ಅದೆಲ್ಲ ಆಮೇಲೆ 2 ದಿವಸ ರಜೆ ಕೊಡೋರು ಬಾಸು. ಅಣ್ಣ ನೀವು ರೆಸ್ಟ್ ಮಾಡಿ, ಎಲ್ಲಿ ಪರವಾಗಿಲ್ಲ, ಆರಾಮಾಗಿದ್ದು 1-2 ದಿವಸ ರೆಸ್ಟ್ ಮಾಡಿ ಬನ್ನಿ ಅನ್ನೋರು. ಅದನ್ನೆಲ್ಲ ಆಲೋಚನೆ ಮಾಡ್ತಾಯಿದ್ರು. ಪ್ರತಿಯೊಬ್ಬರ ಬಗ್ಗೆನೂ ಚಿಂತೆ ಮಾಡ್ತಾಯಿದ್ರು. ಅವ್ರ ಥರ ನಮ್ಮ ವಯಸ್ಸಿಗೆ ಅವ್ರ ಥರ ಇರೋರನ್ನ ಯಾರನ್ನೂ ನೋಡಲಿಲ್ಲ. ಭಗವಂತನ ಆಶೀರ್ವಾದ ಅವ್ರನ್ನ ನೋಡೋದಕ್ಕೆ, ಅವ್ರ ಜೊತೆಲಿರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಭಗವಂತ. ಹಂಗಾಗಿ ಅವ್ರು ಬಿಟ್ಟರೆ ಮತ್ತು ಇನ್ನು ನೆಕ್ಸ್ಟ್ ನಮ್ಮ ಜೀವನದಲ್ಲಿ ನಾವು ಚಾನ್ಸೇ ಇಲ್ಲ ಬಿಡು, ಇನ್ನು ಆಗೋದಿಲ್ಲ, ಇನ್ನು ಯಾರು ಬರೋದಿಲ್ಲ ಅವ್ರ ಥರ. ಅದು ಯಾರು ಚಾಲೆಂಜ್ ಹಾಕಿದ್ರು ಕೂಡ ಯಜಮಾನ್ರ ಥರ ಯಾರು ಬರೋಕ್ಕಾಗಲ್ಲ, ಅದು ನನಗೆ ಗೊತ್ತು. ಅಪ್ಪು ಸರ್ ಅವ್ರದ್ದು ಆ ಜನ